2025 26/5/2025 ನಡೀತಕ್ಕಂಥ ಪ್ರಥಮ ಭಾಷೆ ಕನ್ನಡದಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಕೊಡ್ತಾ ಇದ್ದೀನಿ. ಸೊ ಇದಕ್ಕಿಂತ ಮುಂಚೆ ನಾಳೆ ಯಾರೆಲ್ಲ ಎಕ್ಸಾಮ್ಗೆ ಹೋಗ್ತಾ ಇದ್ದೀರಿ ಅವ್ರಿಗಾಗಿ ಕನ್ನಡದಲ್ಲಿ ಪಾಸಿಂಗ್ ಪ್ಯಾಕೇಜ್ಗಳ PDF ಅನ್ನು ಕೊಟ್ಟಿದ್ದೀನಿ. ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿನೂ ಕೂಡ ಮತ್ತೆ ಪಾಸಿಂಗ್ ಪ್ಯಾಕೇಜ್ ಲಿಂಕನ್ನು ಕೊಡ್ತೀನಿ, ಅದನ್ನು ಸಹಿತ ನೋಡ್ಕೊಡ್ರಿ. ಸೊ ಜೊತೆಗೆ 4 ಬೋರ್ಡ್ದವ್ರು ಬಿಟ್ಟಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಮಾರ್ಚಲ್ಲಿ ಆಗಿರ್ತಕ್ಕಂಥ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಚೆನ್ನಾಗಿ ಬಿಡಿಸಿ. ಸೊ ಖಂಡಿತವಾಗಿ ಇಲ್ಲಿಂದ ಪ್ರಶ್ನೆಗಳು ನಿಮಗೆ ರಿಪೀಟ್ ಆಗೇ ಆಗ್ತವೆ. ಓಕೆನಾ? ಬರೆಯೋದನ್ನು ಕಲ್ಕೊಡ್ರಿ. ನೀವು ಬರೀಲಿಲ್ಲ ಅನ್ನೋನೇ ನಿಮಗೆ ಪಾಸ್ ಆಗಿರ್ದಕ್ಕಿಲ್ಲ. ಯಾರೆಲ್ಲ ಸ್ಕೋರ್ ಮಾಡ್ಕೋಬೇಕಂತೀರಿ ಚೆನ್ನಾಗಿ ಅದನ್ನು ಓದ್ಕೋಬೇಕು ಅಂತ ಹೇಳ್ತಾ ಈ ಕ್ವಶನ್ ಪೇಪರನ್ನು ನೋಡೋಣ. ಇಲ್ಲಿದ್ದ ಪ್ರಶ್ನೆಗಳು ನಿಮಗೆ ಸಿಗ್ತವೆ. ಮುಖ್ಯ ಪ್ರಶ್ನೆ 1, ಈ ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ಕೊಟ್ಟಿರ್ತಾರೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೀಬೇಕು. ಸೊ ಫಸ್ಟ್ ಕ್ವಶನ್ ಇತ್ತು ಫ್ರೆಂಡ್ಸ್, ಕನ್ನಡ ವರ್ಣಮಾಲೆಯಲ್ಲಿರುವ ದೀರ್ಘ ಸ್ವರಗಳ ಸಂಖ್ಯೆ ಕೇಳಿದ್ದಾರೆ. ಸೊ 7 ಅನ್ನೋದು ದೀರ್ಘ ಸ್ವರ ಬರ್ತದೆ. ಇನ್ನು ಹೊಸಗನ್ನಡ ಅಂತಕ್ಕಂಥ ಪದ ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದರು. ಸೊ ಹೊಸಗನ್ನಡ ಅನ್ನೋದು ಆದೇಶ ಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ. ಇನ್ನು ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ, ಪ್ರಮುಖ ಪದಗಳನ್ನು ಸೂಚಿಸುವಾಗ ಬಳಸೋ ಲೇಖನ ಚಿಹ್ನೆ ಕೇಳಿದ್ರು ವಾಕ್ಯವೇಷ್ಟನ ಚಿಹ್ನೆ ಇಸ್ ದ ರೈಟ್ ಆನ್ಸರ್. ಇನ್ನು ಮುಂದೆ ನಾಕಾಳು ಪದ ಈ ಸಮಾಸಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ. ಸೊ ನಾಕಾಳು ಅಂತಕ್ಕಂಥ ಪದ ಏನಾಗದಪ್ಪ ಅಂತಂದರೆ ಅದು ದ್ವಿಗು ಸಮಾಸಕ್ಕೆ ಸೇರಿರ್ತಕ್ಕಂಥ ಪದ. ಇನ್ನು ದ್ವಿತೀಯ ವಿಭಕ್ತಿಯ ಕಾರಕಾರ್ಥ ಕೇಳಿದ್ದಾರೆ. ಸೊ ದ್ವಿತೀಯ ವಿಭಕ್ತಿಯ ಕಾರಕಾರ್ಥ ಬಂದುಬಿಟ್ಟು ಕರ್ಮ ಅನ್ನೋದು ಸರಿಯಾದ ಉತ್ತರ. ಇನ್ನು ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಯಾವ ಪ್ರಕಾರದ ವಾಕ್ಯ ಅಂತ ಕೇಳಿದ್ರು ಸಂಯೋಜಿತ ವಾಕ್ಯ ಅನ್ನೋದು ಗೊತ್ತಿರಲಿ. ಇನ್ನು ಸಂಬಂಧೀಕರಣದಲ್ಲಿ ಕೇಳಿದರೆ ನದಿ ಅನ್ನೋದು ರೂಢನಾಮ, ಎಳವ ಅದು ಯಾವ ನಾಮಪದದ ಪ್ರಕಾರ ಅನ್ವರ್ಥನಾಮ. ಹತ್ತಿರ ಅನ್ನೋದು ದ್ವಿರುಕ್ತಿ ಆದರೆ ಹನಗಿನ ಅನ್ನೋದು ಜೋಡು ನುಡಿ. ವಸಂತ ಬಸಂತ ಅಂಗಳ ಅಂಗನ. ಅವನೇ ಅನ್ನೋದು ಅವಧಾರಣಾರ್ಥ ಕಾವ್ಯ ಆದರೆ ಬೇಗನೆ ಅನ್ನೋದು ಸಾಮಾನ್ಯಾರ್ಥ ಕಾವ್ಯಕ್ಕೆ ಉದಾಹರಣೆ ಆಗ್ತದೆ. ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳಿಗೆ ಹೋಗೋಣ. ಎಸ್, ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು ಅಂತ ಕೇಳಿದರೆ ಮನುಷ್ಯ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ, ಮನೆ, ಬದುಕು ಮೊದಲಾದ ಭಾವನೆಗಳು ಮೂಡಿದವೋ ಆಗ ಅವನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು. ಮುಂದಿನ ಪ್ರಶ್ನೆ, ಅಶೋಕ್ ಪೈ ಅವರ ವೃತ್ತಿ ಯಾವುದು ಅಂತ ಕೇಳಿದ್ದಾರೆ. ಸೊ ಅಶೋಕ್ ಪೈ ಅವರು ಮನೋವೈದ್ಯರು ಆಗಿದ್ದರು. 13ನೇ ಪ್ರಶ್ನೆ, ಯುದ್ಧದ ಬಗ್ಗೆ ಮುದುಕಿಯು ಏನೆಂದು ಗೊನಗಿಕೊಂಡು ಬಾಗಿಲು ತೆಗೆದಳು ಅಂತ ಕೇಳಿದ್ದಾರೆ. ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿ ಅಂತ ಗೊನಗಿಕೊಂಡು ಮುದುಕಿ ಬಾಗಿಲನ್ನು ತೆಗಿತಾಳೆ. ಕೌಸಂಬಿಯ ಅರಸ ಯಾರು ಕೇಳಿದರು. ಸೊ ಕೌಸಂಬಿಯ ಅರಸ ಅತಿಬಳ. ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿದ್ದಾವೆ ಅಂತ ಕೇಳಿದ್ದಾರೆ. ಹಕ್ಕಿಯ ಗರಿಯಲ್ಲಿ ಬಿಳಿ ಹೊಳೆ ಬಣ್ಣಗಳಿದ್ದಾವೆ. 16ನೇ ಪ್ರಶ್ನೆ, ದ್ರೋಣ ಯಾರೊಡನೆ ಪರಶುರಾಮನ ಬಳಿಗೆ ಬಂದನು ಕೇಳಿದ್ರು. ದ್ರೋಣ ಅಶ್ವತ್ಥಾಮನೊಡನೆ ಪರಶುರಾಮನ ಬಳಿಗೆ ಬಂದನು ಅನ್ನೋದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ರಾಜಕೀಯ ಸ್ವಾತಂತ್ರ್ಯದ ಮಹತ್ವವೇನು ಅಂತ ಕೇಳಿದ್ದಾರೆ. ಸೊ ರಾಜಕೀಯ ಸ್ವಾತಂತ್ರ್ಯದ ಮಹತ್ವವೇನೆಂದರೆ ಆಯ್ಕೆಯಾದ ವ್ಯಕ್ತಿಗೆ ಶಾಸನಗಳನ್ನು ರಚಿಸುವುದರಲ್ಲಿ, ಸರ್ಕಾರಗಳ ಸ್ಥಾಪನೆ, ವಿಸರ್ಜನೆಗಳಲ್ಲಿ ಪಾಲು ಇರುವ ಹಕ್ಕಿನಲ್ಲಿ ಎಂದು ಹೇಳಬಹುದು. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋಣ. 10 ಇರ್ತವೆ. ಸೊ ಗದ್ಯದ 4, ಪದ್ಯದ 4, ಆಮೇಲೆ ಪಠ್ಯಪೂರಕ ಅಧ್ಯಯನದು 2 ಇರ್ತವೆ, ಗೊತ್ತಿರಲಿ. 18ನೇ ಪ್ರಶ್ನೆ, ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು ಅನ್ನೋದು ಪ್ರಶ್ನೆ ಇದೆ. ಮಾನವನಿಗೆ ಬಿಡುವು ಹೆಚ್ಚಿದಂತೆ ಜೀವನದ ಸೌಕರ್ಯಗಳನ್ನು ವಿಶಿಷ್ಟ ಮೇಧಾಶಕ್ತಿಯಿಂದ ಅಭಿವೃದ್ಧಿಗೊಳಿಸುತ್ತಾ ಹೋದಂತೆ ತನ್ನ ಆಗುಹೋಗುಗಳನ್ನು ಸುಖ ದುಃಖಗಳನ್ನು ಕಾವ್ಯರೂಪಕ್ಕೆ ಇಳಿಸುವ ಮಾರ್ಗವನ್ನು ಕಂಡುಕೊಂಡ. ಸಾಹಿತ್ಯ ವಿವಿಧ ರೂಪದಲ್ಲಿ ಬೆಳೆಯಿತು. ಲೆಕ್ಕಪತ್ರಗಳನ್ನಿಡಲು ಉಪಯುಕ್ತವಾದ ಮೂಲ ಲಿಪಿಯನ್ನು ಮತ್ತಷ್ಟು ಪರಿಷ್ಕರಿಸುತ್ತಾ ಸುಂದರವಾದ ಸಾಹಿತ್ಯ ಕೃತಿಗಳನ್ನು ಬರೆದಿರುವುದನ್ನು ಮಾನವ ಕಲಿತುಕೊಂಡ. ಆ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಯಿತು. ಜ್ಞಾನ ಭಂಡಾರ ಭದ್ರವಾಯಿತು. ಇತಿಹಾಸದ ಸಂಸ್ಕೃತಿ ಉಳಿತು. ಪ್ರಗತಿಪಥ ಸುಗಮವಾಯಿತು ಅನ್ನೋದು ಗೊತ್ತಿರಲಿ. 19ನೇ ಪ್ರಶ್ನೆ, ಅಶೋಕ್ ಪೈ ಅವರ ಸಂಶೋಧನಾ ಸತ್ಯದ ತಿರುಳೇನು? ಉತ್ತರ, ಅಶೋಕ್ ಪೈರವರ ಸಂಶೋಧನಾ ಸತ್ಯದ ತಿರುಳೆಂದರೆ ಯಾವ ಜೀವಿ ತನ್ನಷ್ಟಕ್ಕೆ ತಾನಿಲ್ಲ. ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಾ ಇರುವ ಎಲ್ಲ ಜೀವಿಗಳಲ್ಲೂ ಕಂಪನ ಉಂಟು ಮಾಡುತ್ತದೆ. ಈ ಅನುಕಂಪನ ಇಡೀ ಜೀವ ಸಂಕುಲವೆಲ್ಲ ಒಂದೇ ಎಂದು ಹೇಳ್ತದೆ. 20ನೇ ಪ್ರಶ್ನೆ, ಮಹಿಳೆಯ ಅರ್ಥನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳು ಯಾವುವು? ಮಹಿಳೆಯ ಅರ್ಥನಾದ ಕೇಳಿ ರಾಹಿಲನ ಮನದಲ್ಲಿ ಅಯ್ಯೋ, ಆ ಮಹಿಳೆ ಯಾವ ರೀತಿ ಅಪಾಯದಲ್ಲಿ ಸಿಲುಕಿದ್ದಾಳೆ, ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ, ನಾನು ಈಗ ಆ ಮನೆಯ ಕದವನ್ನು ತಟ್ಟಿದರೆ ಪರಿಣಾಮ ಏನಾಗಬಹುದು, ವಿಮಾನ ದಾಳಿಯಿಂದ ತಪ್ಪಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮ ಪಾಲಿಸಲಾಗ್ತಾ ಇದೆ, ಇಂಥ ಈ ಸಮಯದಲ್ಲಿ ಆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತದೆ ಎಂಬ ಪ್ರಶ್ನೆಗಳು ಮೂಡ್ತವೆ. 21ನೇ ಪ್ರಶ್ನೆ, ಆತಿಥ್ಯ ಸ್ವೀಕರಿಸಿದ ರಾಮಲಕ್ಷ್ಮಣರು ಶಬರಿಗೆ ಏನು ಹೇಳಿದರು? ಆತಿಥ್ಯ ಸ್ವೀಕರಿಸಿದ ರಾಮಲಕ್ಷ್ಮಣರು, ತಾಯಿ, ನಿನ್ನ ಪ್ರೀತಿಯಲ್ಲಿ ನಿನ್ನ ಸುಖದಲ್ಲಿ ನಾವು ಸುಖಿಗಳಾಗಿದ್ದೇವೆ.
ಕಾಡಿನಲ್ಲಿ ಈ ಆನಂದ ಕಾಣುವ ಪುಣ್ಯಕ್ಕೆ ಎಂದೆಂದಿಗೂ ನಿನಗೆ ನಾವು ಚಿರಋಣಿಗಳಾಗಿದ್ದೇವೆ. ನಿಮ್ಮ ಅತೀತದಲ್ಲಿ ಸ್ವಲ್ಪವೂ ಕೊರೆತ ಕಾಣಲಿಲ್ಲ. ನಮ್ಮ ಅಯೋಧ್ಯೆಯ ಅರಮನೆಯಲ್ಲೂ ಕೂಡ ಇದಕ್ಕಿಂತ ಹಿತವಾದದ್ದು ಇಲ್ಲ. ಇಂದು ನಾವು ಕಾಡು ಎಂಬುದನ್ನು ಮರೆತು ಮನೆಯೆಂದೇ ತಿಳಿದೆವು. ಇಷ್ಟೊಂದು ಪ್ರೀತಿ ತೋರುವ ನಿನ್ನನ್ನು ತಾಯಿ ಎಂದೇ ತಿಳಿದೆವು ಎಂದು ಶಬರಿಗೆ ಹೇಳಿದ. 22ನೇ ಪ್ರಶ್ನೆ, ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಕಾಲವೆಂಬ ಹಕ್ಕಿಯು ಆಕಾಶ, ಮೋಡ, ಭೂಮಂಡಲಗಳ ಎಲ್ಲ ಬಣ್ಣಗಳನ್ನು ಸಮನಾಗಿ ಆವರಿಸಿಕೊಂಡಿದೆ. ಆಕಾಶದಲ್ಲಿರುವ ಮುಗಿಲಿಗೆ ರೆಕ್ಕೆಗಳಿಡದವು ಎಂಬಂತೆ ಆಕಾಶದಲ್ಲಿ ಮಿನುಗುವ ಚಿಕ್ಕೆಗಳ ಮಾಲೆಯನ್ನು ಕೊರಳಿಗೆ ಸಿಕ್ಕಿಸಿಕೊಂಡು ಆಕಾಶದಲ್ಲಿ ಬೆಳಗುತ್ತಿರುವ ಸೂರ್ಯಚಂದ್ರರನ್ನು ಕಣ್ಣುಗಳನ್ನಾಗಿ ಮಾಡಿಕೊಂಡು ಅನಂತದೆಡೆಗೆ ಹಾರಿ ಹೋಗುತ್ತಿದೆ ಎಂಬ ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೋಲಿಸಿದ್ದಾರೆ. 23, ತಾನು ಹೋರಾಡುತ್ತಿರುವುದು ನೆಲಕ್ಕೆಲ್ಲ ಛಲಕ್ಕೆ ಎಂಬುದನ್ನು ದುರ್ಯೋಧನ ಹೇಗೆ ವಿವರಿಸುತ್ತಾನೆ? ದುರ್ಯೋಧನನು ಅಜ್ಜ ಭೀಷ್ಮರಿಗೆ, ಅಜ್ಜ, ಈ ನೆಲಕ್ಕಾಗಿ ಹೋರಾಡುವೆನೆಂದು ಭಾವಿಸಿದಿರಾ? ಇಲ್ಲ, ಛಲಕ್ಕಾಗಿಯೇ ಪಾಂಡುವಿನ ಮಕ್ಕಳಲ್ಲಿ ಹೋರಾಡುತ್ತೇನೆ. ಪ್ರೀತಿಯ ಗೆಳೆಯ ಕಾರಣ, ಪ್ರೀತಿಯ ತಮ್ಮ ದುಶಾಸನ ಎನ್ನ 100 ಮಕ್ಕಳನ್ನು ಕೊಲ್ಲಿಸಿದ ಈ ನೆಲ ನನಗೆ ಹಾಳು ಬಿದ್ದಿರುವ ನೆಲ. ಸತ್ತವರು ಮತ್ತೆ ಹುಟ್ಟಿ ಬರುವುದಿಲ್ಲ. ಆದ್ದರಿಂದ ನಾನು ಛಲಕ್ಕಾಗಿ ಹೋರಾಡುತ್ತಿರೋದು ಎಂದು ವಿವರಿಸ್ತಾನೆ. ಊರು ಕರೆಗೆ ಮಾಡುವುದಿಲ್ಲವೆಂದು ದುರ್ಯೋಧನ ವಿವರಿಸ್ತಾನೆ ಅನ್ನೋದು ಸಾಕು. ಇನ್ನು ಪುಟ್ಟಪೂರಿ ಏಕೆ ಮುಖ ವಿಸ್ಮಿತಳಾಗಿದ್ದಾಳೆ ಅಂತ ಪ್ರಶ್ನೆ ಇದೆ. ಹಬ್ಬದ ಆ ಸಂಭ್ರಮದಲ್ಲಿ ಒಡೆಯನ ಮನೆಯ ಬಾಗಿಲಲ್ಲಿ ತೂಗಾಡುತ್ತಿರುವ ಮಾವಿನೆಲೆಯ ತೋರಣ, ಮಲ್ಲಿಗೆ ಹೂವಲ್ಲಿ ಬೀರುವ ಮುಗುಳು ನಗೆಯನ್ನು ನೋಡಿ ಹೊರಗೆ ಹಾಕಿರುವ ಹೊಳೆಯುವ ರಂಗೋಲಿಯಲ್ಲಿ ಥಳಥಳ ಎಂದು ಹೊಳೆಯುವ ಬಾಲರವಿಯ ಕಂಡು ಮುಖ ವಿಸ್ಮಿತಳಾಗಿದ್ದಾಳೆ. 25, ಭಗತ್ ಸಿಂಗ್ ಹುತಾತ್ಮರಿಗೆ ಗೌರವ ಸಲ್ಲಿಸಿದ್ದು ಹೇಗೆ ಅಂತ ಕೇಳಿದ್ದಾರೆ. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಘಟನೆ ಬಗ್ಗೆ ಕೇಳಿ ದಿಗ್ಭ್ರಾಂತನಾದ. ಪೊಲೀಸರ ಕಣ್ಣು ತಪ್ಪಿಸಿ ಜಲಿಯನ್ ವಾಲಾಬಾಗ್ ತಲುಪಿದ್ದ. ಭಕ್ತಿಯಿಂದ ತಲೆಬಾಗಿ ರಕ್ತದಿಂದ ತೊಯ್ದು ಒಂದು ಚಿಟಿಕೆ ಮಣ್ಣನ್ನು ತೆಗೆದು ತನ್ನ ಹಣೆಯ ಮೇಲೆ ತಿಲಕವನ್ನಿಟ್ಟುಕೊಂಡು ಕಣ್ಮುಚ್ಚಿ ಭಕ್ತಿಯಿಂದ ಕೈಮುಗಿದು ಹುತಾತ್ಮರಿಗೆ ಗೌರವ ಸಲ್ಲಿಸಿದನು. ಪೂಜ್ಯನೀಯ ಆ ಮಣ್ಣನ್ನು ತನ್ನ ಊಟದ ಡಬ್ಬದಲ್ಲಿ ಮನೆಗೆ ತಂದನು. 26, ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ? ಚಂದನವನ್ನು ಕಡೆದು ಕೊರೆದು ತೇದರೂ ಅದು ಸುವಾಸನೆಯನ್ನು ನೀಡದೆ ಇರಲಾರದು. ಚಿನ್ನವನ್ನು ಕಡಿದು ತಿಕ್ಕಿದರೂ ಬೆಂಕಿಯಲ್ಲಿ ಹಾಕಿ ಕಾಯಿಸಿ ಬಡಿದರೂ ಅದು ತನ್ನ ಹೊಳಪನ್ನು ಕಳೆದುಕೊಳ್ಳೋದಿಲ್ಲ. ಕಬ್ಬನ್ನು ಗಿನ್ನಿಗೂ ತುಂಡರಿಸಿದರೂ ಗಾನದಲ್ಲಿ ಹಾಕಿ ಅರೆದರೂ ಬೆಂದು ಪಾನಕವಾಗಿ ಸಕ್ಕರೆಯಾದರೂ ಅದು ತನ್ನ ಸಿಹಿಯನ್ನು ಎಂದಿಗೂ ಕಳೆದುಕೊಳ್ಳೋದಿಲ್ಲ. ಹಿಂದೆ ಮಾಡಿದ ಪಾಪ ಕಾರ್ಯಗಳನ್ನು ಭಗವಂತನ ಮುಂದೆ ಇಡದೆ ಕೊಂದರೂ ನಿನಗೆ ಶರಣು ಎನ್ನುವುದನ್ನು ಬಿಡೋದಿಲ್ಲ ಎಂದು ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಅಭಿವ್ಯಕ್ತಗೊಂಡಿದೆ. 27, ಬಾಸೆಲ್ ಮಿಶೆಲ್ ರವರು ಪ್ರಕಟಿಸಿದ ಯಾವ ಕೃತಿಗಳನ್ನು ಲೇಖಕರು ಓದಿಕೊಂಡರು? ಉತ್ತರ, ಬಾಸೆಲ್ ಮಿಶೆಲ್ ರವರು ಪ್ರಕಟಿಸಿದ ಶಬ್ದಮಣಿ ದರ್ಪಣ ಮತ್ತು ಛಂದೋಂಬುದಿಯಿಂದ ಸಂಗ್ರಹಿಸಿ ಪ್ರಕಟಿಸಿದ ಹಳಗನ್ನಡ ವ್ಯಾಕರಣ ಸೂತ್ರಗಳು ಪುಸ್ತಕ, ಕನ್ನಡದ ಜೈಮಿನಿ ಭಾರತ, ಗದುಗಿನ ಭಾರತ, ಶಬರಶಂಕರ ವಿಲಾಸ ಕೃತಿಗಳನ್ನು ಲೇಖಕರು ಓದಿಕೊಂಡಿದ್ದರು. ಇನ್ನು ಲೇಖಕರ ಪರಿಚಯದಲ್ಲಿ AN ಮೂರ್ತಿರಾವ್ ಅವರ ಪರಿಚಯ ಇದೆ. ಸೊ ಗೊತ್ತಿರಲಿ, ಪೂರ್ಣ ಹೆಸರು ಅಕ್ಕಿಹೆಬ್ಬಾಳು ನರಸಿಂಹ ಮೂರ್ತಿರಾವ, ಕಾಲ 1900 ಕ್ರಿಸ್ತಶಕ, ಸ್ಥಳ ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳು. ಕೃತಿಗಳು: ಅಪರ ವಯಸ್ಕನ ಅಮೆರಿಕ ಯಾತ್ರೆ, ಮಿನುಗು ಮಿಂಚು, ಪೂರ್ವ, ಸೂರಿಗಳೊಡನೆ, ಚಂಡಮಾರುತ. ಪ್ರಶಸ್ತಿಗಳಲ್ಲಿ ದೇವರು ಕೃತಿಗೆ ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಚಿತ್ರಗಳು ಪತ್ರಗಳಿಗೆ ಸಿಕ್ಕಿದೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ 29, ಕುವೆಂಪು. ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ, ಕಾಲ ಕ್ರಿಸ್ತಶಕ 1902, ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸಮೀಪದ ಕುಪ್ಪಳ್ಳಿ. ಕೃತಿಗಳು: ಕೊಳಲು, ಪಾಂಚಜನ್ಯ, ಪ್ರೇಮ ಕಾಶ್ಮೀರ, ಪಕ್ಷಿಕಾಶಿ. ಪ್ರಶಸ್ತಿಗಳನ್ನು ನೋಡೋದಾದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, ಪಂಪ ಪ್ರಶಸ್ತಿ ಸಿಕ್ಕದ. ಇನ್ನು ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಹೇಳಬೇಕು. ಇಲ್ಲಿ 2 ಸಾಲುಗಳನ್ನು ಕೊಟ್ಟಿದ್ದಾರೆ. ಜನನಿ ಜಲನಿಧಿ ಜಲಮಂ ಜಲಭ್ಯ ತುಲಕ್ಕೆ ನಲಿದಿತ್ತು ದತ್ತ ಮಿತ್ತ ನದಿನಿ ಅಂತ ಇದೆ. 2 ಸಾಲುಗಳಿರೋದ್ರಿಂದ ಇದು ಕಂದ ಪದ್ಯ ಅಂತ ಕರೀತಾರೆ. ಸೊ ಅದಕ್ಕೆ ಲಘು ಗುರು ಹಾಕಿ. ಸೊ ಮೊದಲ ಸಾಲಿನಲ್ಲಿ 4 ಮಾತ್ರೆಗೆ 3 ಗಣಗಳನ್ನು ಹಾಕಿ, 2ನೇ ಸಾಲಿನಲ್ಲಿ 4 ಮಾತ್ರೆಯ 5 ಗಣಗಳನ್ನು ಹಾಕಿ, ಫಸ್ಟ್ ಸಾಲಿನಲ್ಲಿ 12 ಮಾತ್ರೆಗಳು, 2ನೇ ಸಾಲಿನಲ್ಲಿ 20 ಮಾತ್ರೆಗಳಂತ ಬರೀರಿ. 31ನೇ ಪ್ರಶ್ನೆ ಅಲಂಕಾರ ಕೇಳಿದ್ರು. ಸಜ್ಜನರಿಗೆ ಗುರುವಚನ ಎನ್ನುವುದು ಕಿವಿಗೆ ಒಂದು ಆಭರಣ ಅಂತಾನೆ ಇದೆ. ಸೊ ಇದು ರೂಪಕ ಅಲಂಕಾರಕ್ಕೆ ಉದಾಹರಣೆಯಾದ ವಾಕ್ಯ. ಇಲ್ಲಿ ಲಕ್ಷಣ ಏನಪ್ಪ ಅಂದರೆ ಉಪಮೇಯ ಮತ್ತು ಉಪಮಾನಗಳಿಗೆ ಅಭೇದತೆಯನ್ನು ಹೇಳೋದು ರೂಪಕ ಅಲಂಕಾರ. ಇಲ್ಲಿರ್ತಕ್ಕಂಥ ಉಪಮೇಯ ಗುರುವಚನ, ಉಪಮಾನ ಆಭರಣ. ಸಮನ್ವಯ ಇಲ್ಲಿ ಉಪಮೇಯವಾದ ಗುರುವಚನಕ್ಕೂ ಉಪಮಾನವಾದ ಆಭರಣಕ್ಕೂ ಅಭೇದವಾಗಿ ರೂಪಿಸಿ ವರ್ಣಿಸಿರೋದ್ರಿಂದ ಇದು ರೂಪಕ ಅಲಂಕಾರ ಅಂತ ಬರೆದ್ರೆ ಸಾಕು. ಇನ್ನು ಗಾದೆ ಮಾತಿನ ಮಹತ್ವವನ್ನು ಕೇಳ್ತಾರೆ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಸೊ ಇದೇ ತನ್ನಾಗಿರ್ತಕ್ಕಂಥ ಬೇರೆ ಗಾದೆ ಮಾತುಗಳು ಕೂಡ ಬರ್ಬೋದು. ಆವಾಗ 3 ಸಾಲುಗಳ ಮೇಲಿನ ಯಥಾವತ್ತಾಗಿ ಬರೀರಿ.
ಗಾದೆ ವೇದಗಳಿಗೆ ಸಮಾನ, ಗಾದೆ ಹಿರಿಯರು ಮತ್ತು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು, ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ. ಆವಾಗ ಯಾವ ಗಾದೆ ಮಾತು ಕೊಡ್ತಾರಲ್ಲ ಆ ಗಾದೆ ಮಾತೆ ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದಾಗಿದೆ ಅಂತ ಬರೋದು. ಈ ಗಾದೆ ಮಾತಿನ ಉದಾಹರಣೆಯನ್ನು, ಮೌಲ್ಯವನ್ನು ಒಬ್ಬ ವ್ಯಕ್ತಿ ಅಥವಾ ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಒಂದು 6-7 ಸಾಲುಗಳಲ್ಲಿ ಅದರ ಮಹತ್ವವನ್ನು, ಪ್ರಾಮುಖ್ಯತೆಯನ್ನು ಬರೆದ್ರೆ ಗಾದೆ ಮಾತಿನ ಮೌಲ್ಯ ಕರೆಕ್ಟ್ ಆಗ್ತದೆ. ಅದನ್ನೇ ಒಂದು ಉದಾಹರಣೆಯಾಗಿ ನೀವು ಬರೀಬೇಕು. 2ನೇ ಗಾದೆ ಮಾತು ಕೊಟ್ಟಿದ್ರು, ತುಂಬಿದ ಕೊಡ ತುಳುಕೋದಿಲ್ಲ. ಇದನ್ನು ಕೂಡ ತಾವು ಸ್ಕ್ರೀನ್ಶಾಟ್ ಆದರೂ ತೊಗೊಂಡು ಸ್ವಲ್ಪ ಪ್ರಿಪೇರ್ ಮಾಡಿಕೊಡ್ರಿ. ಯಾವ ಥರನಾಗಿ ಬರೀಬೇಕು, ನಾನು ಆಲ್ರೆಡಿ ಹೇಳಿದ್ದೀನಿ, ಆ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿದರೆ ಸಾಕು. ಸಂದರ್ಭಕ್ಕೆ ಬರ್ತೀನಿ. ಮೊದಲನೇದು ಕೊಟ್ಟಿದ್ದಾರೆ, ಸ್ವಧರ್ಮೇ ನಿಧನಂ ಶ್ರೇಯ ಅಂತ ಇದೆ. ವಾಕ್ಯ ನೋಡಿದರೆ ಗೊತ್ತಾಗ್ತದೆ, ಇದು AN ಮೂರ್ತಿರಾವ್ ಅವರು ಬರೆದ ವ್ಯಾಘ್ರಗೀತೆ ಗದ್ಯ ಪಾಠದ ಆಯ್ಕೆ. ಸಂದರ್ಭಗಳನ್ನು ಬರೆಯುವಾಗ 3 ಸ್ಟೆಪ್ ಇರಲಿ. 1ನೇದು ಆಯ್ಕೆ, 2ನೇದು ಸಂದರ್ಭ, 3ನೇದು ಸ್ವಾರಸ್ಯ. ಪ್ರತಿ ಸ್ಟೆಪ್ಗೂ ಒಂದೊಂದು ಮಾರ್ಕ್ಸ್ ಇರ್ತದೆ. ಆಮೇಲೆ ಈ ಮಾತನ್ನು ಸಂದರ್ಭದಲ್ಲಿ ಬರಿಬೇಕಾಗಿತ್ತು. ಹುಲಿ ಶಾನುಭೋಗರಿಗೆ ಅಭಿಮುಖವಾಗಿ ಬರಬೇಕೆಂದು ಪ್ರಯತ್ನಿಸಿ ವಿಫಲವಾದಾಗ ಬೆನ್ನ ಹಿಂದಿನಿಂದ ಬಿದ್ದೇ ಬಿಡಲೆ ಎಂದು ಅವರ ಮನಸ್ಸಿನಲ್ಲಿ ಬಂದಾಗ ಪುಣ್ಯಕೋಟಿಕತೆಯ ತನ್ನ ಅಜ್ಜನ ಆದರ್ಶ ನೆನಪಿಸಿಕೊಂಡು ಅಂಥ ಹುಲಿಯ ಮೊಮ್ಮಗನಾಗಿ ಹುಟ್ಟಿ ತಾನು ಅಧರ್ಮಕ್ಕೆ ಕೈ ಹಾಕುವುದೇ ಛೇ ಇಲ್ಲ ಎಂದುಕೊಂಡಾಗ ಹುಲಿಗೆ ಭಗವದ್ಗೀತೆಯ ಸ್ವಧರ್ಮೇ ನಿಧನಂ ಶ್ರೇಯ ಎಂಬ ವಾಕ್ಯ ನೆನಪಿಗೆ ಬಂದ ಸಂದರ್ಭ ಆಗದ. ಸ್ವಾರಸ್ಯ ಏನು ಬರಿಬೇಕಪ್ಪ ಅಂದರೆ, ಹುಲಿ ತನ್ನ ಧರ್ಮಶ್ರದ್ಧೆಯನ್ನು ಬಿಡಬಾರದು, ಧರ್ಮ ಮಾರ್ಗದಿಂದ ನಡೆಯಬೇಕು, ಸ್ವಧರ್ಮವನ್ನು ಅನುಸರಿಸಿ ನಿಧನ ಹೊಂದುವುದೇ ಶ್ರೇಯಸ್ಕರ ಎಂದು ಚಿಂತಿಸೋದು ಸ್ವಾರಸ್ಯಪೂರ್ಣವಾಗಿದೆ. ಮುಂದಿನ ವಾಕ್ಯ, ಹೊತ್ತೆ ಹಣ. ಆಯ್ಕೆ ಬರಿಬೇಕು. ವಿಕ್ರು ಗೋಕಾಕ್ ಅವರು ಬರೆದಿರುವ ಲಂಡನ್ ನಗರ ಗದ್ಯಪಾಠದ ವಾಕ್ಯ. ಸಂದರ್ಭ ಏನದಪ್ಪ ಅಂದ್ರೆ, ಲಂಡನ್ ನಗರದ ಬೀದಿಯಲ್ಲಿ ಲಕ್ಷಾನುಲಕ್ಷ ಜನ ತಿರುಗ್ತಾರೆ, ಅವಸರದಿಂದ ಓಡಾಡ್ತಾರೆ. ವಿದೇಶಿಯರು ಹಣ ಗಳಿಸಲು ಅವಸರ ಪಡ್ತಾರೆ, ಅವರಿಗೆ ಸಮಯವೇ ಹಣ. ಹೊತ್ತೆ ಹಣ ಅಂತಕ್ಕಂಥದ್ದು ಲೇಖಕರು ಹೇಳ್ತಾರೆ. ಸ್ವಾರಸ್ಯ ಏನಪ್ಪ ಅಂದರೆ, ವಿದೇಶಗಳ ಜನರು ಹಣ ಗಳಿಸಲು ಅತಿ ಸಮಯ ನೀಡ್ತಾರೆ, ಸಮಯವೇ ಅವರಿಗೆ ಹಣ ಎಂಬ ಮಾತು ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ. ಮುಂದಿನ ವಾಕ್ಯ, ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಆಯ್ಕೆಯಲ್ಲಿ ಈ ವಾಕ್ಯವನ್ನು DS ಜಯಪ್ಪಗೌಡ ಅವರು ರಚಿಸಿರುವ ಸರ್ ಎಂ ವಿಶ್ವೇಶ್ವರಯ್ಯ ಎಂಬ ಗದ್ಯಪಾಠದ ಒಂದು ವಾಕ್ಯವಾಗಿತ್ತು. ಸಂದರ್ಭ ಏನಪ್ಪ ಅಂದರೆ, ವಿಶ್ವೇಶ್ವರಯ್ಯರ ಕುರಿತು ಜವಾಹರ್ಲಾಲ್ ನೆಹರು ಅವರು ಮಾತನಾಡಿರ್ತಕ್ಕಂಥ ವಾಕ್ಯ ಇದಾಗಿತ್ತು. ಅದನ್ನು ಕೂಡ ನೀವು ಸಂದರ್ಭ ಮತ್ತು ಸ್ವಾರಸ್ಯದಲ್ಲಿ ಬರೀಬೇಕಿತ್ತು. 36ನೇ ಪ್ರಶ್ನೆ, ಮೇನಾಯ್ತು ಕೌರವಂಗ ವನಿತಾಳಂ ಅಂತ ಇದೆ. ಇದು ರನ್ನ ಬರೆದಿರುವ ಛಲಮನೆ ಮೆರೆವೆಂ ಅಂತಕ್ಕಂಥ ಪದ್ಯಪಾಠದ ವಾಕ್ಯವಾಗಿದೆ. ಇದನ್ನು ದುರ್ಯೋಧನ ಭೀಷ್ಮರಿಗೆ ಹೇಳ್ತಾನೆ ಅನ್ನೋದಿರಲಿ. ಇದನ್ನು ಕೂಡ ಸ್ವಲ್ಪ ಸ್ವಾರಸ್ಯ ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್, ಹೊಸ ಭರವಸೆಗಳ ಕಟ್ಟೋಣ ಅಂತ ಇದೆ. ಇದು GS ಶಿವರುದ್ರಪ್ಪ ಅವರು ಬರೆದಿರುವ ಸಂಕಲ್ಪ ಗೀತೆ ಪದ್ಯದ ಸಾಲಾಗಿದೆ. ಏನಪ್ಪ ಅಂದರೆ, ಜೀವನದಲ್ಲಿ ಹೊಸ ಭರವಸೆಗಳನ್ನು ಕಟ್ಟಿಕೊಡಬೇಕು ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಅನ್ನೋದನ್ನು ನೀವುಗಳು ಬರೀಬೇಕು. ಅದನ್ನು ಕೂಡ ಚೆನ್ನಾಗಿ ಕಲ್ಕೊಡ್ರಿ. ಇನ್ನು ರದ್ವಹನ ಸೊಲ್ಲೇಳಿ ನಮಿಸಲ್ಲ ಅಂತ ಇದೆ. ಇದು ಲಕ್ಷ್ಮೀಶ ಬರೆದಿರುವ ವೀರಲವ ಪದ್ಯಪಾಠದ ಸಾಲುಗಳಾಗಿದೆ. ಶ್ರೀರಾಮನ ಅಶ್ವಮೇಧ ಯಾಗದ ಸಂದರ್ಭದಲ್ಲಿ ಈ ಕುದುರೆ ಏನಾಗ್ತದಪ್ಪ ಅಂದ್ರೆ, ವಾಲ್ಮೀಕಿ ಆಶ್ರಮವನ್ನು ಹೊಕ್ಕಿರ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾರೆ. ಅದ್ರದ್ದು ನೀವು ಬರಿಬೇಕಿತ್ತು. ಹಲಗಲಿ ಬೇಡರ್ದು ಪದ್ಯಗಳನ್ನು ಕೊಟ್ಟಿದ್ದಾರೆ. ಕೊಡಲಿ ಕೂರೆ ಕೂಡ ಕಬ್ಬಿನ ಮೊಸರು ಬೆನ್ನಿ ಹಾಲ, ಅದು ಒಂದು ಪ್ಯಾರ ಇದೆ. ಅಥವಾ 2ನೇದು, ಸಿಕ್ಕಿದ್ದು ತಗೊಂಡು ಸರದ ನಿಂತರು ಊರಿಗೆ ಹೊಳ್ಳಿ ಕೊಟ್ಟ ಅಂತ ಇದೆ. ಚೆನ್ನಾಗಿ ಪ್ರಿಪೇರ್ ಮಾಡಿಕೊಡ್ರಿ. ಆ ಪಾಠದಿಂದ 2, 4 ಅಥವಾ ಪದ್ಯನೂ ನಿಮಗೆ ಬಂದೇ ಬರ್ತದೆ. ಇನ್ನು ನೆಕ್ಸ್ಟ್, ಇದು ಪದ್ಯ ಮೌಲ್ಯಾಧಾರಿಸಿ ಬರಲಿಕ್ಕೆ ಕೊರಳ ಸೆರೆ ಹಿಗ್ಗಿದವು ದೃಗ್ಜಲ ಅಂತಕ್ಕಂಥದ್ದು ಕೊಟ್ಟಿದ್ರು. ಮೌಲ್ಯಗಳನ್ನು ಬರಿಬೇಕಾದ್ರೆ ಮೊದಲು ಆಯ್ಕೆ ಬರೀಬೇಕು. ಆಮೇಲೆ ಎಲ್ಲಿಂದ ಯಾವ ಸಂದರ್ಭದಲ್ಲಿ ಬರೆದಿದ್ದಾರೆ ಅನ್ನೋದನ್ನು ಮೌಲ್ಯವನ್ನು ಬರೆದ್ರೆ ಮಾರ್ಕ್ಸ್ಗಳನ್ನು ನಿಮಗೆ ಕೊಡ್ತಾರೆ. ಓಕೆನಾ. ಇನ್ನು ನೆಕ್ಸ್ಟ್ ನಾವು 4 ಮಾರ್ಕ್ಸಿಗೆ ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳೋದು ಯಾವಾಗ. ನಮ್ಮ ಭಾಷೆಯ ಒಂದು ಪದ್ಯದ ಪ್ರಶ್ನೆಗಳಿತ್ತು, ಗದ್ಯಪಾಠದ ಪ್ರಶ್ನೆ. ಅದನ್ನು ಕೂಡ ನಿಮಗೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಅದರಲ್ಲಿ 2 ಪ್ರಶ್ನೆಗಳಿದ್ದಾವೆ. 2ರಲ್ಲಿ ಒಂದಂತನೂ ಕೂಡ ನಿಮಗೆ ಖಂಡಿತವಾಗಿ ಬಂದೇ ಬರ್ತದೆ. ಅಥವಾ ಲೇಖಕರ ಪರಿಚಯ ಅಥವಾ 2 ಅಂಕದ ಪ್ರಶ್ನೆ. ಇನ್ನೊಂದು, ಪ್ರತಿ ಸರಿನೂ ಕೂಡ ಕೇಳ್ತಕ್ಕಂಥದ್ದು, ವಿಶ್ವೇಶ್ವರಯ್ಯ ಅವರು ಮೈಸೂರು ದಿವಾನರಾಗಿ ಸಲ್ಲಿಸಿದ ಸೇವೆ, ಅದನ್ನು ಕೂಡ ನಾನು ಕೊಟ್ಟಿದ್ದೆ. 2 ಪ್ರಶ್ನೆ ಬೇರೆನೇ ಕೊಟ್ಟಿದ್ದೀನಿ, ಯಾಕೆಂದರೆ 2 ಇಂಪಾರ್ಟೆಂಟೇ ಇದ್ದಾವೆ. 2 ನಿಮಗೆ ಬಂದೇ ಬರ್ತಕ್ಕಂಥದ್ದು. ಇನ್ನು ಕರ್ಣನ ನಿರ್ಧಾರ ಸರಿ ಎನ್ನುವರ ಏಕೆ ಅಂತ ಕೇಳಿದ್ದಾರೆ. ಇದನ್ನು ಕೂಡ ಬರ್ತಕ್ಕಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು ಫ್ರೆಂಡ್ಸ್. ಇದು ಕೂಡ ಉತ್ತರಗಳನ್ನು ಸ್ವಲ್ಪ ನೋಡಿಕೊಡ್ರಿ. ಇನ್ನು ಪತ್ರ ಇದೆ ನೋಡಿ. ಪತ್ರ ಏನು ಬರೀಬೇಕಪ್ಪ ಅಂತಂದರೆ, ಹಾವೇರಿಯ ಕನಕದಾಸ ಪ್ರೌಢಶಾಲೆಯಲ್ಲಿ ಓದ್ತಕ್ಕಂಥ ಸೃಜನಾ ಅಂತ ತಿಳಿದುಕೊಂಡು ಪರೀಕ್ಷಾ ಸಿದ್ಧತೆ ಕುರಿತು ಚಿಕ್ಕಬಳ್ಳಾಪುರದಲ್ಲಿರುವ ದೊಡ್ಡಪ್ಪನಿಗೆ ಪತ್ರ ಬರೀಬೇಕಾಗಿತ್ತು. ಇದು ವೈಯಕ್ತಿಕ ಪತ್ರ ಬರೀಬೇಕಾದ್ರೆ ಕ್ಷೇಮ ಬರೀರಿ ಸ್ತ್ರೀ. ಆಲ್ರೆಡಿ ನಿಮ್ದು ಏನು ಕೊಟ್ಟಿದ್ದಾರೆ, ನಿಮ್ಮ ಹೆಸರು, ತರಗತಿ, ಶಾಲೆ ಹೆಸರು ಬರೀಬೇಕು. ಇದು ದೊಡ್ಡಪ್ಪನವರಿಗೆ ಬರೀತಕ್ಕಂಥ ಪರೀಕ್ಷಾ ಸಿದ್ಧತೆಯ ಪತ್ರ ಇತ್ತು. ಮೊದಲಿಗೆ ಪೂಜ್ಯ ತೀರ್ಥರೂಪ ಸಮಾನರಾದ ದೊಡ್ಡಪ್ಪನವರಿಗೆ
ನಿಮ್ಮ ಮಗ ಅಥವಾ ಮಗಳು ಸೃಜನ ಮಾಡುವ ಸೃಷ್ಟಾಂಗ ನಮಸ್ಕಾರಗಳು ಅಂತ ಬರೆದು ನಿಮ್ಮ ಶಾಲೆ ಪರೀಕ್ಷೆಯಲ್ಲಿ ಎಲ್ಲ ಅಂಕಗಳನ್ನು ತೊಗೊಂಡಿದ್ದೀನಿ. ಸೊ ಮುಂದಿನ ಪರೀಕ್ಷೆಯಲ್ಲಿ ಕೂಡ ಚೆನ್ನಾಗಿ ಅಂಕಗಳನ್ನು ತೊಗೊಳ್ತೀನಿ, ಚೆನ್ನಾಗಿ ಸಿದ್ಧತೆ ನಡೆದಿದೆ ಅಂತ ಬರೆದು ಸೊ ಲಾಸ್ಟ್ ನೀವು ಕಡೆಗೆ ಏನು ಮಾಡಬೇಕಪ್ಪ ಅಂದರೆ ಹೊರವಿಳಾಸವನ್ನು ಹಾಕಬೇಕು. ಸೊ ಇಲ್ಲಾದರೆ ನಿಮ್ಮ ಪತ್ರ ಕಂಪ್ಲೀಟ್ ಆಗ್ತದೆ. ಇನ್ನು ನೆಕ್ಸ್ಟ್ ಏನು ಕೇಳಿದ್ದಾರೆ ಅಂದರೆ ಪ್ರಬಂಧ ಇದೆ. ಸೊ ಒಂದು 15 ವಾಕ್ಯ ಬರೀಬೇಕು. ಪರಿಸರ ಸಂರಕ್ಷಣೆ ಇದೆ. ಪುಸ್ತಕದಲ್ಲಿರ್ತಕ್ಕಂಥ ವಿಷಯದ ಒಂದಿರ್ತದೆ, ಪ್ರಚಲಿತ ಘಟನೆಗಳದ್ದು ಒಂದಿರ್ತದೆ. ಅದರಲ್ಲಿ 3 ಸ್ಟೆಪ್ಪು. ಸೊ ಫಸ್ಟ್ ಪೀಠಿಕೆ ಬರೀಬೇಕು. ಸೊ ಪೀಠಿಕೆಯಲ್ಲಿ 4-5 ಸಾಲು, ಆಮೇಲೆ ವಿಷಯದ ವಿವರಣೆ ಅಂತ ಬರೀಬೇಕು. ಸೊ ಲಾಸ್ಟ್ ಏನು ಬರೀಬೇಕಪ್ಪ ಅಂದರೆ ಉಪಸಂಹಾರ ಅಂತ ಬರೆದು ಪ್ರಬಂಧವನ್ನು ಮುಗಿಸ್ಬೇಕು. ಇಷ್ಟಿತ್ತು ಕನ್ನಡದಲ್ಲಿರ್ತಕ್ಕಂಥ ಕ್ವಶನ್ ಪೇಪರ್. ಸೊ ಇದೇ ಥರ ಮಾಡೆಲ್ ಬರ್ತದೆ. ಒಟ್ಟು ಚೆನ್ನಾಗಿ